ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಟು ಬಾಸ್ ಟಿವಿ ಕನ್ನಡ. ನಾನು ಮಂಜುನಾಥ್ ಶ್ರೀನಿವಾಸ್. ಇವತ್ತಿನ ಬಾಸ್ ಟಿವಿ ಸ್ಪೆಷಲ್ ನಲ್ಲಿ ನಮ್ಮ ಜೊತೆ ಜಾಯ್ನ್ ಆಗ್ತಾ ಇದ್ದಾರೆ ಸ್ಯಾಂಡಲ್ವುಡ್ ಬ್ಯೂಟಿ, ಕನ್ನಡಿಗರ ಕ್ಯೂಟಿ, ನಮ್ಮೆಲ್ಲರ ಪ್ರೀತಿಯ ಮಾತಿನ ಮಲ್ಲಿ ಶುಭಾ ಪುಂಚ ಅವರು. ಮೊದಲನೇದಾಗಿ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಥ್ಯಾಂಕ್ ಯು ಸೋ ಮಚ್ ಮಂಜು ಅವರೇ, ಕ್ಯೂಟ್ ಇಂಟ್ರೊಡಕ್ಷನ್ ಕೊಟ್ಟಿದ್ದಕ್ಕೆ. ಥ್ಯಾಂಕ್ ಯು ಮ್ಯಾಮ್. ನೀವು ಅಷ್ಟೇ ಕ್ಯೂಟ್ ಆಗಿದ್ರೆ ಅದಕ್ಕೆ ಆ ಪದಗಳು ಬರ್ತಿಲ್ಲ ನನಗೆ. ಆಕ್ಚುಲಿ ನಾನು ಕವಿ ಆಗಿದ್ರೆ ಕವಿತೆ ಏನಾದ್ರು ಬರೀತಿದ್ದೆ, ಕವಿತೆ ಏನಾದ್ರು. ಬಟ್ ನನ್ಗೆ ಅಷ್ಟೊಂದು ಮಾತಾಡ್ತೀನಿ ಅಷ್ಟೇ, ಬಟ್ ಬರೆಯೋದಕ್ಕೆಲ್ಲ ನನಗೂ ಬರಲ್ಲ, ಸೊ ಇಟ್ಸ್ ಓಕೆ. ಹೇಗಿದ್ದೀರಾ? ಸೂಪರ್ ಆಗಿದ್ದೀನಿ. ನಾನು ಇಂಟರ್ವ್ಯೂ ಫಾಲೋ ಅಪ್ ಮಾಡಿದ್ದಕ್ಕೆ ಫೈನಲಿ ಕೊಟ್ರಿ, ತುಂಬಾ ಖುಷಿ ವಿಚಾರ. ಆದ್ರೂ ಒಂದ್ ಕಡೆ ಹರ್ಟ್ ಮಾಡಿದ್ರಿ. ಯಾಕೆ? ಎಲ್ಲಿ ನಿಮ್ಮ ಆಫ್ ಶರ್ಟ್? ನನ್ನ ಈ ಬೆಟರ್ ಹಾಫ್ ನನಗೆ ಸಿಕ್ಕಿಲ್ಲ. ಓಕೆ, ಯಾಕಂದ್ರೆ ನಾನೇ ಕೋಪ ಮಾಡ್ಕೊಂಡು ಇದ್ದೀನಿ. ಐ ಥಿಂಕ್ ತುಂಬಾ ಬ್ಯುಸಿ ಇದ್ದಾರೆ ಅವರು ಹೊಸ ಬಿಸ್ನೆಸ್ ಶುರು ಮಾಡ್ಕೊಂಡಿದ್ದಾರೆ. ಸೊ ನನ್ನ ಕೈಗೆ ಸಿಗ್ತಾ ಇಲ್ಲ ಅವ್ರನ್ನ. ನಾನೇ ಅವ್ರ ಡೇಟ್ ಎಲ್ಲ ಕೇಳ್ಕೊಂಡು ಓಡಾಡ್ತಾ ಇದ್ದೀನಿ. ಸೊ ಹಾಗಾಗಿ ಇಂಪಾಸಿಬಲ್. ಬಟ್ ಯಾ, ಮೇ ಬಿ ನಾ 3-4 months ವಿಲ್ ಗಿವ್ ಅನದರ್ ಇಂಟರ್ವ್ಯೂ. ಓಕೆ, ಹೇಗೆ ನಡೀತಿದೆ ಲೈಫ್ ಎಲ್ಲ? ಲೈಫಲ್ಲಿ ಈ ವರ್ಷ ವಾಸ್ ಓಕೆ, ಅಪ್ ಆ್ಯಂಡ್ ಡೌನ್, ಬಟ್ ಹೆಕ್ಟಿಕ್ ಆಗಿತ್ತು ಈ ವರ್ಷ ನನಗೆ. ಸೊ ಹಾಗಾಗಿ ನೀವು ಇಂಟರ್ವ್ಯೂ ತುಂಬಾನೇ ಡಿಲೇ ಆಯಿತು. ಬಟ್ ಅದಕ್ಕೆ ನೆನ್ಪಿಟ್ಕೊಂಡು when I was ready to give an interview, ಅದಕ್ಕೆ ಫಸ್ಟ್ ನಿಮ್ಮನ್ನೇ ಐ ಸರ್ ಓಕೆ ಮಂಜು, ಕಮ್ ಆನ್, ವಿಲ್ ಡು ಇಟ್. ಥ್ಯಾಂಕ್ ಯು ಸೋ ಮಚ್ ನಮ್ಮ ಟೀಮ್ ಕಡೆಯಿಂದ. ಸರ್ ಇಟ್ಸ್ ಮೈ ಪ್ಲೆಷರ್. ಓಕೆ ಮೇಡಮ್, ತುಂಬಾ ದಿನಗಳ ನಂತರ ಸಿಕ್ಕಿರುವಂಥದ್ದು ಶುಭಾ ಪುಂಚ ಅವರ ಲೈಫಲ್ಲಿ ಏನೆಲ್ಲ ನಡೀತಿದೆ ಅನ್ನುವಂಥದ್ದು ನಿಮ್ಮ ಅಭಿಮಾನಿಗಳಿಗಾಗಿರ್ಬೋದು, ನಮ್ಮ ಕನ್ನಡ ಕಿರುತೆರೆ ಹಾಗೂ ಹಿರಿತೆರೆ ವೀಕ್ಷಕರಿಗೆ. ಯಾಕಂತಂದ್ರೆ ಸ್ಮಾಲ್ ಸ್ಕ್ರೀನ್ ಅಲ್ಲೂ ನೀವೇ ಇರ್ತೀರಾ, ಬಿಗ್ ಸ್ಕ್ರೀನ್ ಅಲ್ಲೂ ನೀವೇ ಇರ್ತೀರಾ, ರಿಯಾಲಿಟಿ ಶೋಗಳಲ್ಲೂ ನೀವೇ ಇರ್ತೀರಾ. ಎಲ್ಲಿ ನೋಡಿದ್ರು ಶುಭಾ ಪುಂಚ ಅವ್ರ ಮಾತು ಅಂತೂ ಸಖತ್ ಎಂಟರ್ಟೈನ್ ಮಾಡುತ್ತೆ. ಏನ್ ನಡೀತಿದೆ ಲೈಫಲ್ಲಿ ಅಂತ? ಲೈಕ್ ಐ ಸೆಡ್, ಈ ವರ್ಷ ಸ್ವಲ್ಪ ಬಿಗಿನಿಂಗ್ ಅಲ್ಲಿ ನಂದೊಂದು ಶೋ ನಡೀತು, ಬಾಯ್ಸ್ ವರ್ಸಸ್ ಗರ್ಲ್ಸ್. ಆಮೇಲೆ ಐ ಗಾಟ್ ಅ ಲಿಟಲ್ ಬಿಸಿ ಬಿಕಾಸ್ ಅಮ್ಮ ಹುಷಾರಿಲ್ಲ, ಅಮ್ಮ ತೀರ್ಕೊಂಡ್ರು. ಸೊ ಅದು ತುಂಬ ನನಗೆ ಎಫೆಕ್ಟ್ ಆಯಿತು. ಐ ಥಿಂಕ್ 3-4 months ನಾನು ತುಂಬ ಡಿಸ್ಟರ್ಬ್ ಆಗಿದೆ. ಬಟ್ ಲೈಫ್ ಹ್ಯಾಸ್ ಟು ಗೋ ಆನ್. ಸೊ ಹಾಗಾಗಿ ಬ್ಯಾಕ್ ಟು ಇದು ಏನೋ ಐ ಹ್ಯಾಡ್ ಟು ಕಮ್ ಬ್ಯಾಕ್. ಸೊ ಹಾಗಾಗಿ ಫಸ್ಟ್ ಥಿಂಗ್ ನಾನು ಶುರು ಮಾಡಿದ್ದು ಐ ಥಿಂಕ್ ಇಸ್ ಮೈ ಫಿಟ್ನೆಸ್ ಆ್ಯಂಡ್ ಆಲ್ ದ್ಯಾಟ್. ಆ್ಯಂಡ್ ನಡೀತಾ ಇರುತ್ತೆ ನನ್ನ ಇವೆಂಟ್ಸು, ಅದು ಇದೆಲ್ಲ ನಡೀತಾ ಇರುತ್ತೆ. ಆ್ಯಂಡ್ ನಾನು ನೆಕ್ಸ್ಟ್ ಏನು ಮಾಡ್ತೀನಿ ಅಂತ ನಾನು ಇವಾಗ ಯೋಚನೆ ಮಾಡ್ತಾ ಇದ್ದೀನಿ. ಸೊ ಐ ವಿಲ್ ಕಮ್ ಬ್ಯಾಕ್ ಸ್ಟ್ರಾಂಗ್. ಸೊ ಮನೆಯಲ್ಲಿ ನಿಮ್ಮ ಹಸ್ಬೆಂಡ್ ಮೇಲೆ ಯಾವತ್ತಾದ್ರೂ ಹೋಮ್ ರೆಮಿಡೀಸ್ನ ಟ್ರೈ ಮಾಡ್ತಿರ್ತೀರಾ ಅಂತ? ಅವ್ರಿಗೆ ಎಕ್ಸಲೆಂಟ್ ಸ್ಕಿನ್ ಇದೆ, ಎಕ್ಸಲೆಂಟ್ ಸ್ಕಿನ್. ಐ ಥಿಂಕ್ ಅವ್ರ ಅಮ್ಮಯಿಂದ ಬಂದಿರೋದು ಅವ್ರಿಗೆ. ಆ್ಯಂಡ್ ಅವ್ರ ಸ್ಕಿನ್ ಹೆಂಗಿದೆ ಅಂದರೆ, ನಾನು ಯಾವಾಗಲೂ ಹೇಳ್ತೀನಿ, ಒಬ್ಬ ನಾನು ನಿನ್ನ ಮುಂದೆ ಬರಲ್ಲಪ್ಪ ಅಂತ ಹಿಂಗೆ ಉಜ್ತಾ ಇರ್ತಾರೆ. ಬಟ್ ಅವ್ರ ಸ್ಕಿನ್ ತುಂಬ ಚೆನ್ನಾಗಿದೆ. ಹೀ ಡಸಂಟ್ ಹ್ಯಾವ್ ಎನಿ ಮಾರ್ಕ್ಸ್ ಆ್ಯಂಡ್ ವೆರಿ ಸಿಂಪಲ್, ಯುನೋ ವೆರಿ ನೈಸ್ ಸ್ಕಿನ್. ಅವ್ರು ಏನೂ ಮಾಡಲ್ಲ, ಯುನೋ. ಆ್ಯಂಡ್ ಸೊ ಹೀಸ್ ಗಾಟ್ ವೆರಿ ಗುಡ್ ಸ್ಕಿನ್. ಹೀಸ್ ಗಾಟ್ ಬ್ಯಾಡ್ ಹೇರ್, ಬಟ್ ಹೀಸ್ ಗಾಟ್ ಗುಡ್ ಸ್ಕಿನ್. ಹೇಳಿದ್ರ ಆಯ್ತದ? ಹೇರ್ನ ನಾನು ಯಾವಾಗ್ಲೂ ಬೈತಾ ಇರ್ತೀನಿ, ಕೂದಲೇ ಇಲ್ಲ, ಇವಾಗ ಗಂಜಾ ಆಗ್ಬಿಟ್ಟೆ ನೀನು, ಹಂಗೆ ಹೆಂಗೆ ಅಂತ. ಸೊ ಯಾ, ಈಸ್ ಹೇರ್ ಅಷ್ಟು ಚೆನ್ನಾಗಿಲ್ಲ, ಬಟ್ ಸ್ಕಿನ್ ತುಂಬಾ ಚೆನ್ನಾಗಿ. ನೀವು ನಿಮ್ಮೂರಿಂದ ತಂದಿರುವಂತ ಕೋಕೋನಟ್ ಆಯಿಲ್ ನ ಅಪ್ಲೈ ಮಾಡಿ? ನಾನು ಅಪ್ಲೈ ಮಾಡಿದೀನಿ. ಅವಾಗ ಯಾಕೆ ಕೂದಲ ಅಷ್ಟಕ್ಕಷ್ಟೇ. ಮೇ ಬಿ ಆ ಟೆನ್ಷನ್ಗೆನೆ ಅರ್ಧ ಉದ್ರೋಗಿರುತ್ತೆ. ಮೇ ಬಿ ನಾನ್ ಕೊಟ್ಟಿರೋ ಟೆನ್ಷನ್ಗೆ ಅರ್ಧ ಉದ್ರೋಗಿದೆ. ಆಕ್ಚುಲಿ ಮದ್ವೆಕ್ಕಿಂತ ಮುಂಚೆ ಅವ್ನು ತುಂಬಾ ಚೆನ್ನಾಗಿ ಕೂದಲಿತ್ತು. ಅಂದ್ರೆ ಮದ್ವೆ ಆದ್ಮೇಲೆ ಶುಭಾ ಪೂಜಾ ಅವ್ರ ಎಂಟರ್ ಆದ್ಮೇಲೆ ಸುಮಂತ್ ಅವರ ಬಾಳಲ್ಲಿ ಹೇರ್ಸೆ ಹೊರಟೋಯ್ತು. 100%. ಸೊ ಯಾ, ಬಟ್ ಸ್ಕಿನ್ ಇಸ್ ವೆರಿ ಗುಡ್. ಸೊ ಹಾಗಾಗಿ, ಬಟ್ ಅವರು ನಂತರ ಅಲ್ಲ, ಯುನೋ, ಹಿ ಯೂಸಸ್ ಲಾಟ್ ಆಫ್ ಕೆಮಿಕಲ್ಸ್. ಐ ಡೋಂಟ್ ನೋ, ನಂದು 1000 ಕ್ರೀಮ್ ಇರುತ್ತೆ ಅವ್ರದ್ದು. ವಿಟಮಿನ್ ಇ, ವಿಟಮಿನ್ ಸಿ, ವಿಟಮಿನ್ ಡಿ, ವಿಟಮಿನ್ ಅದು ಏನಿದೆಯೋ ಎಲ್ಲ ಇದೆ ಅವ್ರ ಇದರಲ್ಲಿ. ಹಿ ಯೂಸಸ್ ಆಲ್ ದಟ್. ಬಟ್ ಅವ್ರ ಸ್ಕಿನ್ ಅದರಿಂದ ಚೆನ್ನಾಗಿರಲ್ಲ. ಅವ್ರ ಸ್ಕಿನ್ ಚೆನ್ನಾಗಿರೋದು ಬಿಕಾಸ್ ಅವ್ರ ಜೆನೆಟಿಕ್ಸ್. ಅವ್ರ ಅಪ್ಪ ಅಮ್ಮನ ಸ್ಕಿನ್ ತುಂಬ ಚೆನ್ನಾಗಿದೆ ಅಷ್ಟೇ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.